ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ತಮ್ಲೈನಲ್ಲಿ ನೋಡಿರೋ ಹಾಗೆ ನೀವು ಇದು ನಮ್ಮ ಮನೆಯಲ್ಲಿ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಲ್ಲ, ಆ ದಿನದ ವ್ಲಾಗ್ ಇದು. ಅಂದರೆ ಇದು ಜಸ್ಟ್ ನನ್ನ ಹತ್ರ ವೀಡಿಯೋ ಕ್ಲಿಪ್ಸ್ ಎಲ್ಲ ಇತ್ತು, ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟು ನಾನು ಹೇಳ್ತಾ ಇದ್ದೀನಿ ಇದೇನು ಅಂತ ಹೇಳಿ. ಏನಿದು ಎಲ್ಲ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಬೇಬಿ ಅಂತ ಎಲ್ಲ ಮಾಡಿದ್ದಾರೆ ಅಂತ ನೀವು ಅಂದ್ಕೋಬೋದು. ಹೌದು, ಸಿಂಚು ಅವಾಗ 6 ಮಂತ್ಸ್ ಅವಳಿದ್ಲು. ಆವಾಗ ತೊಟ್ಲು ತೀರ್ವಾಕೋ ಶಾಸ್ತ್ರ ಅಂತ ಹೇಳ್ತಾರಲ್ವ, ಆ ಟೈಮಲ್ಲಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ದಿವಸನೇ ನಾವು ಆ ಶಾಸ್ತ್ರನ ಮಾಡಿಕೊಂಡ್ವಿ. ನೋಡಿ, ಈಗ ಮನೆಯವರೆಲ್ಲ ಸೇರಿಕೊಂಡು, ನನ್ನ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಯಾವ ಥರ ಸಿಂಚುನ ವೆಲ್ಕಮ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಒಂದು ಒಳ್ಳೆ ದಿವಸ ಅಲ್ವಾ, ಶುಕ್ರವಾರ. ಹೆಣ್ಮಗಳನ್ನ ಮನೆ ಒಳಗಡೆ ಕರೆಸ್ಕೊಳ್ಳೋದು ಇನ್ನೂ ಒಳ್ಳೆಯದು ಅಂತ ಹೇಳಿ ಆವತ್ತಿನ ದಿವಸನೇ ನಮಗೆ ವೆಲ್ಕಮ್ ಎಲ್ಲ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಅಲಂಕಾರ ಮಾಡಿ ಯಾವ ಥರ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ. ಅವಳು ಫಸ್ಟ್ ಟೈಮು ಇಷ್ಟು ಜನನ ನೋಡಿದ್ದು, ಅಂದರೆ ವೆಲ್ಕಮ್ ಅಂತೆಲ್ಲ ಕೂತ್ಕೊಂಡ್ರು ಅಲ್ವಾ ಎಲ್ಲರೂ, ಅದಕ್ಕೋಸ್ಕರ ಅವಳು ಅಳ್ತಾ ಇದ್ಲು ಅವತ್ತು. ನನಗೆ ಮತ್ತು ಸಿಂಚುಗೆ ಇದು ಒಂದು ಒಳ್ಳೆ ಮೆಮೊರಬಲ್ ಡೇ ಆಗಿತ್ತು. ಸಿಂಚುಗೆ ಇನ್ನೂ ಏನೂ ಗೊತ್ತಾಗ್ತಾ ಇಲ್ಲ, ಅವಳೇನು ಪುಟಾಣಿ ಪಾಪು ಇದ್ಲು ಅವಾಗ, 6 ತಿಂಗಳವಳು. ಈಗ ಅವ್ಳಿಗೆ 1 ವರ್ಷ ಆದರೂ, 2 ವರ್ಷ ಆದರೂ, 3 ವರ್ಷ ಆದ್ರೂ ಅವ್ರಿಗೇನು ಅಷ್ಟೊಂದು ನೆನಪಿರೋದಿಲ್ಲ. ಏನು ಅಲ್ಲಲ್ಲಲ್ಲೋ ಒಂದು ಮೆಮೊರೀಸ್ ಅವ್ಳಿಗೂ ಜ್ಞಾಪಕ ಇಟ್ಕೋಬೋದು, ಒಂದು 3 ವರ್ಷ 4 ವರ್ಷ ಮಕ್ಕಳಾದ್ರೆ. ಬಟ್ ಈ ಒಂದು ವಿಡಿಯೋ ಅವಳಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವಳು ಮುಂದೆ ಒಂದು ದಿವಸ ದೊಡ್ಡವಳಾದಾಗ ನನ್ನ ಯೂಟ್ಯೂಬ್ ಚಾನೆಲಲ್ಲಿ ಒಂದು ವಿಡಿಯೋನ ನೋಡಿದಾಗ, ಮಮ್ಮಿ ಈ ಥರ ಇತ್ತಾ, ನನ್ನ ಈ ಥರ ವೆಲ್ಕಮ್ ಮಾಡ್ಕೊಂಡ್ರಾ ಅಂತ ಅವಳು ನೋಡಿ ತುಂಬಾ ಖುಷಿ ಪಡ್ತಾಳೆ. ಆ ಒಂದು ಮೆಮೊರಬಲ್ ಡೇನ ನಾನು ಈ ವಿಡಿಯೋ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ಅವತ್ತು ನನಗಂತೂ ಎಷ್ಟು ಖುಷಿಯಾಯಿತು ಅಂತಂದರೆ, ಅದು ಹಬ್ಬದ ದಿನದ ವ್ಲಾಗ್ ಅದು. ಹಬ್ಬದ ದಿವಸ ಎಲ್ಲರೂ ಸೇರಿರ್ತಾರೆ, ಮನೆಯವರೆಲ್ಲರೂ ಬಂದು ನಮಗೆ ವೆಲ್ಕಮ್ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತೆ. ಸಿಂಚುಗೆ ಗೊತ್ತಾಗ್ತಲ್ಲ, ಅವಳಿನ ಪುಟಾಣಿ ಪಾಪು ನೋಡಿ, ಅವಳನ್ನ ನಾನು ಎತ್ಕೊಂಡಿದ್ದೀನಿ. ಅವಳು ದಡಾರಂತೆ ಎದ್ರುಕೊಂಡ್ಳು, ಅವಳು ಅಂತ ಅಳ್ತಾ ಇದ್ಲು. ಆಮೇಲೆ ಎಲ್ಲರೂ ಸೇರಿಕೊಂಡು ಅವಳಿಗೆ ಆರತಿ ಮಾಡಿ ಒಳಗಡೆ ಕರೆಸ್ಕೊಂಡ್ರು. ಹಾಗೆ ನೋಡಿ, ಇಲ್ಲಿ ಹೂವಿನ ಅಲಂಕಾರ ಎಲ್ಲ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನನ್ನ ಕಸಿನ್ ಸಿಸ್ಟರ್ಸು, ಕಾವ್ಯಕ್ಕ ಇರ್ಬೋದು, ಉಷಕ್ಕ ಇರ್ಬೋದು, ಎಲ್ಲರೂ ಸೇರಿಕೊಂಡು ಈ ಅರೇಂಜ್ಮೆಂಟ್ಸ್ನ ಮಾಡಿದರು. ಹಾಗೆ ನಮ್ಮ ಮನೇಲಿ ಪುಟಾಣಿ ಮಕ್ಳುಗಳಿದಾರಲ್ಲ, ಅವರೆಲ್ಲ ಏನು ಮಾಡಿದ್ದು ಅಂತಂದರೆ, ಅವ್ರಿಗೆ ಗೊತ್ತಿರೋ ಥರ ಡ್ರಾಯಿಂಗ್ ಮಾಡಿ, ಇದು ಇಶಿಕಾ, ಇದು ಋತ್ವಿಕಾ, ಇದು ಸಿಂಚು ಅಂತ ಹೇಳಿ ಡ್ರಾಯಿಂಗ್ ಎಲ್ಲ ಮಾಡಿ, ಅವಳಿಗೆ ಪೇಂಟಿಂಗ್ ಎಲ್ಲ ಮಾಡಿ ಒಂದು ಪೇಜಸ್ ಎಲ್ಲಲ್ಲಿ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿ ಕೊಟ್ಟಿದ್ರು. ಈ ಒಂದು ವಿಡಿಯೋನ ನಾನು ನೋಡುವಾಗ ಅವಳು ಪುಟಾಣಿ ಪಾಪು ಇದ್ದಾಗ ಎಷ್ಟು ಗುಂಡಕ್ಕೆ ಇದ್ಲಲ್ಲ, ಅವಳಿಗೇನು ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಕಾಲೆಲ್ಲ ಬಡ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ಲು ಇನ್ನು ಅಂತ ನನಗೆ ಇನ್ನೂ ಜ್ಞಾಪಕ ಆಗುತ್ತೆ. ಬೇಜಾರಾಗೋದೇನಂತ ಅಂದರೆ, ಅವಳಿನ್ನ ಮತ್ತೆ ಪುಟಾಣಿ ಪಾಪು ಆಗಬೇಕು ಅನ್ನೋದಷ್ಟೇ. ಆ ಟೈಮಲ್ಲಿ ನನಗೆ ಅವಳ ಹತ್ರ ತುಂಬ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ನನಗೀಗ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿ ಅವಳ ಹತ್ರ ಮೆಮೊರಬಲ್ ಡೇಸ್ನ ಕ್ರಿಯೇಟ್ ಮಾಡಬೇಕಾಗಿತ್ತು ಅಂತ. ನೀವು ಯಾರಾದರೂ ಪುಟಾಣಿ ಮಕ್ಳುಗಳಿದ್ದರೆ ಮನೆಯಲ್ಲಿ, ಈಗ ಇನ್ನು ನ್ಯೂ ಬಾರ್ನ್ ಬೇಬೀಸ್ ಆಗಿದ್ರೆ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಮರಿಬೇಡಿ. ಅವರ ಜೊತೆ ಕ್ವಾಲಿಟಿ ಟೈಮ್ಸ್ನ ನೀವು ಕ್ಯಾಪ್ಚರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಮುಂದೊಂದು ದಿವಸ ನಿಮ್ಗನ್ಸುತ್ತೆ, ಅವರು ಗುಂಡಕ್ಕೆ ಎಷ್ಟು ಚೆನ್ನಾಗಿದ್ದಾಗ ನಾವು ಅವ್ರ ಜೊತೆ ಯಾಕೆ ಮೆಮೊರಬಲ್ ಆಗಿ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ ನಮಗೆ ಅಂತ ಹೇಳಿ. ನಾನು ಕೆಲವೊಂದು ಮಾಡಿದ್ದೀನಿ, ಬಟ್ ಅಷ್ಟಾಗಿ ಮಾಡೋಕ್ಕಾಗಲಿಲ್ಲ. ನನಗಿನ್ನೂ ಬೇಜಾರಿದೆ ಅದ್ರ ಬಗ್ಗೆ. ಹಾಗೆ ಒಳಗೆ ಬಂದಿದ್ದ ತಕ್ಷಣ ಈ ಪಾದ ಇರುತ್ತಲ್ಲ, ಪಾದನ ಸ್ವಲ್ಪ ಕುಂಕುಮ ನೀರಲ್ಲಿ ಹಾದ್ಬಿಟ್ಟು ಅದನ್ನು ಪ್ರಿಂಟನ್ನು ತಗೊಂಡಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಆ ಪ್ರಿಂಟ್, ಅವಳ ಪಾದದ ಪ್ರಿಂಟು ಕೂಡ ಚೆನ್ನಾಗಿ ಬಂದಿತ್ತು. ಹಾಗೆ ಇನ್ನೊಂದು ಪ್ರಿಂಟನ್ನು ನಾನು ಮಾಡಿದ್ದೆ, ಅವಳದು ಒಂದು ಹ್ಯಾಂಡು ಮತ್ತು ಒಂದು ಲೆಗ್ ಪ್ರಿಂಟನ್ನು ನಾನು ಮಾಡಿದ್ದೆ. ಯಾವುದರಲ್ಲಿ ಅಂತಂದರೆ, ಕಾಡಿಗೆ ಬರುತ್ತಲ್ವ, ಈ ಕಾಡಿಗೆನಲ್ಲಿ ಹಚ್ಬಿಟ್ಟು 6 ಮಂತ್ಸಲ್ಲಿದ್ದಾಗಲೇ ಮಾಡಿದ್ದು. ನಾನು ಮನೇಲಿ ಕೂತಾಗ ಬೋರ್ ಆಗ್ತಾಯಿತ್ತಲ್ಲ, ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋಣ ಅಂತ ಹೇಳಿ ಅವಳದು ಪಾದ ಗುರ್ತು ಮತ್ತು ಕೈ ಗುರ್ತು ಎಲ್ಲ ಮಾಡಿದ್ದೆ. ಅದು ನಾನು ಫ್ರೇಮ್ ಹಾಕಿ ಮನೇಲಿ ಇಟ್ಟಿದ್ದೀನಿ.
ಸೊ ಈ ಥರ ನಮಗೆ ವೆಲ್ಕಮ್ ಮಾಡಿದರು. ಈ ಥರ ಪಾದದ ಹೆಜ್ಜೆ ಗುರುತು ಕೂಡ ಅವರು ಮಾಡಿದರು. ಅಂದರೆ ಉಷಕ್ಕ ಅವ್ರ ಪ್ರಿಯತೆ ಮತ್ತು ಚೈತ್ರತೆ ಅವರೆಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು ಸಿಂಚುನ ಅವತ್ತು. ನಾವು ಯಾಕೆ ಸಿಂಚು ಅಂತ ಹೇಳ್ತಿದ್ರೆ ಪೆಟ್ ನೇಮ್ ಒಳಗೆ ಇಟ್ಟಿದ್ವಿ ಸಿಂಚು ಅಂತ ಹೇಳಿ. ಚಿಕ್ಕ ಮಕ್ಕಳು ಹುಟ್ಟಿದಾಗ ಅವ್ರಿಗೆ ಪೆಟ್ ನೇಮ್ ಅಂತ ಏನಾದರೂ ಇಡ್ತಾರೆ. ಸೊ ನಾವು ಸಿಂಚು ಅಂತ ಇಟ್ಟಿದ್ವಿ, ಸುಮ್ಮನೆ ಕರೆಯೋದಕ್ಕೆ. ಅವಳಿಗಿನ್ನೂ ಹೆಸರು ಸೆಲೆಕ್ಟ್ ಮಾಡಿರಲಿಲ್ಲ ಅಲ್ವಾ ಆವಾಗ. ಸೊ ಹಾಗಾಗಿ ಎಲ್ಲ ಆಗಾದ್ಮೇಲೆ ನಾಮಕರಣ ಟೈಮಲ್ಲಿ ಅವಳಿಗೆ ಮೋನ್ವಿತಾ ಯಜಮಾನ್ ಅಂತ ಹೇಳಿ ನೇಮನ್ನು ಸೆಲೆಕ್ಟ್ ಮಾಡಿ ಅವಳಿಗೆ ನಾಮಕರಣ ಮಾಡಿದ್ವಿ. ನಾನು ಈ ವ್ಲಾಗೆಲ್ಲ ಮಾಡುವಾಗ ಅವಳನ್ನ ಸಿಂಚು ಅಂತಲೇ ಕರಿತೀವಿ. ಮನೆಯಲ್ಲಿ ಮತ್ತು ಹೊರಗಡೆ ಎಲ್ಲರೂ ಕೂಡ ಅವಳನ್ನ ಎಲ್ಲರೂ ಸಿಂಚು ಅಂತಲೇ ಕರೀತಾರೆ. ಅದು ಕ್ಯೂಟಾಗಿ ನೇಮ್ ಚೆನ್ನಾಗಿದೆ ಅಲ್ವಾ, ಅದಕ್ಕೋಸ್ಕರ ಕ್ಯೂಟ್ ಆ್ಯಂಡ್ ಶಾರ್ಟಾಗಿ ಚೆನ್ನಾಗಿದೆ ಅಂಥೇಳಿ ಸಿಂಚು ಅದೇ ಅಭ್ಯಾಸ ಆಗಿದೆ. ಈ ಥರ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರ ಮಾಡಿದರು ಆವತ್ತಿನ ದಿವಸ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಇದೇ ಥರ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ದೊಡ್ಡ ಹಬ್ಬನೇ ಅನ್ನೋ ಥರ ನಮ್ಮ ಮನೇಲಿ ಕ್ರೌಡೆಲ್ಲ ಇರುತ್ತೆ, ಜನ ಸೇರ್ಕೊಂಡಿರ್ತಾರೆ. ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಗ್ಯಾದರ್ ಆಗಿ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಈ ಹಬ್ಬದ ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ನನಗೆ ನೀವೆಲ್ಲ ಕಾಮೆಂಟ್ ಮಾಡಿದ್ರೆ ನನಗೆ ಓದೋದಕ್ಕೆ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಕಾಮೆಂಟ್ ಮಾಡಿಸಿದ್ರೆ ಯಾರಿಗೆಲ್ಲ ಖುಷಿ ಆಗೋಲ್ಲ ಓದೋದಕ್ಕೆ. ಹಾಗೆ ಬಂದಿದ್ದ ತಕ್ಷಣ ಆರತಿ ಮಾಡಿದೆ ಅವ್ರಿಗೆ. ದೇವ್ರನ್ನ ನೋಡಿ ಒಂದು ಖುಷಿ ಆಯಿತು ಮನೆಯಲ್ಲಿ. ಆರತಿ ಮಾಡಿದ ನಂತರ ಎಲ್ಲರೂ ಸೇರಿಕೊಂಡು ಸಿಂಚುಗೆ ಕೇಕ್ ಕಟ್ ಮಾಡಿಸಿ ವೆಲ್ಕಮ್ ಮಾಡಿದ್ರು. ಇಲ್ಲಿ ಜಾನು ಪುಟಾಣಿ ಪಾಪು ಇದ್ಲು. ಆವಾಗ ನಾನು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಅವಳು ಅಳ್ತಾ ಇದ್ಲು. ಸೊ ಹಾಗಾಗಿ ಅವಳ ಹತ್ರನೂ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ನಾವು. ಎಲ್ಲ ಮಕ್ಕಳು, ಪುಟಾಣಿ ಮಕ್ಕಳು ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ವು. ಹಾಗೆ ಅವತ್ತು ಅವಳಿಗೊಂದು ಪುಟಾಣಿ ಗಿಫ್ಟ್ ಇತ್ತು. ಏನಪ್ಪ ಅಂತಂದರೆ ಅವರಪ್ಪ ಒಂದು ಬ್ರೆಸ್ಲೆಟ್ ಕೊಟ್ಟಿದ್ರು ಸಿಂಚುಗೆ ಅವತ್ತು. ಗೊತ್ತಿಲ್ಲ, ಅವರು ಸರ್ಪ್ರೈಸಾಗಿ ಕೊಟ್ಟಿದ್ದಾರೆ. ನನಗೂ ಕೂಡ ಗೊತ್ತಿಲ್ಲ ಆ ವಿಷಯ ಅವರು ಕೊಡೋದು. ಬಟ್ ಮನೆಯವ್ರಿಗೆಲ್ಲರಿಗೂ ಗೊತ್ತಿತ್ತು. ನನಗೆ ಕ್ಲೂ ಕೊಡ್ತಾಯಿದ್ರು ಅವರು, ಏನಪ್ಪ ಗಿಫ್ಟ್ ಇರ್ಬೋದು, ಏನಿದು ಅಂತ ಕ್ಲೂ ಕೊಡ್ತಾಯಿದ್ರು. ಬಟ್ ನನಗೆ ಗೆಸ್ಸೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಶಿಕಾ ಅಂತೂ ಎಷ್ಟು ಕ್ಲೂ ಕೊಟ್ಟಿದ್ಲು ನನಗೆ ಅದನ್ನು ಗೆಸ್ ಮಾಡೋದಕ್ಕೆ ಅಂತಂದರೆ ನಾನು ಗೆಸ್ ಮಾಡೋಕ್ಕಾಗಲಿಲ್ಲ ಕೊನೆಗೂ. ಅದಾದಮೇಲೆ ಬಂದಾದಮೇಲೆ ನನಗೆ ಗೊತ್ತಾಯಿತು, ಓ ಇದಾ ಅಂತ ಹೇಳಿ. ಅವತ್ತು ಅವಳನ್ನ ಎಲ್ಲ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ಎಲ್ಲರೂ ತುಂಬಾ ಖುಷಿಪಟ್ಟರು ಅವತ್ತು. ಇದು ನನಗೆ ಒಂದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗಿದೆ, ಎಲ್ಲರಿಗೂ ಇಷ್ಟ ಆಯಿತಾ, ಏನು ಎತ್ತ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ಕಾಮೆಂಟ್ಸ್ನ ಓದೋದಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಎಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ನೀವು ಕೂಡ ನೋಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.